ಯಾರೋ ಬರ್ತಾರೆ, ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೆ ಯಾರೂ ಆಗಲ್ಲ. ನೀನು ದುಡಿತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಎರಡೂ ಇಲ್ಲ ಅಂದ್ರೆ ಕೀಳಾಗಿ ಕಾಣ್ತಾರೆ. ನಮ್ಮವರೇ ನಮಗೆ ಆಗಲ್ಲ. ಹಣಕ್ಕೆ ಇರೋ ತಾಕತ್ತು ಪ್ರಪಂಚದ ಯಾವ ಸ್ನೇಹ ಸಂಬಂಧಕ್ಕೂ ಇರಲ್ಲ. ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ವಿಷವನ್ನು ಎಷ್ಟು ಸಾರಿ ಶೋಧಿಸಿದರೂ ಅದು ಅಮೃತವಾಗುವುದಿಲ್ಲ. ಅದೇ ರೀತಿ ನಮ್ಮನ್ನ ಅರ್ಥ ಮಾಡಿಕೊಳ್ಳದವರಿಗೆ ನಾವು ಎಷ್ಟು ಹೇಳಿದರೂ ವ್ಯರ್ಥ. ಹರಿಶ್ಚಂದ್ರ ಯಾಕೆ ಸುಡುಗಾಡು ಕಾದ ಅಂತ ಈಗ ಅರ್ಥ ಆಗ್ತಾ ಇದೆ. ಸತ್ಯ ಹೇಳೋರಿಗೆ ಕಾಲ ಅವಾಗ್ಲೇ ಇರಲಿಲ್ಲ, ಇನ್ನು ಈಗ ಎಲ್ಲಿರುತ್ತೆ? ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯ ಬಡಿತ ನಿಲ್ಲೋವರೆಗೂ ಜೊತೆಯಾಗಿರುತ್ತವೆ. ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈ ಮುಗಿದು ಸಿರಿ ಸಂಪತ್ತು ಪಡೆಯುತ್ತಾನೆ. ನಂತರ ಅಹಂಕಾರದಿಂದ ದೇವರಿಗೆ ದಾನ ನೀಡಿ ಕೆಳಗೆ ತನ್ನ ಹೆಸರು ಬರೆಸುತ್ತಾನೆ. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ. ಆಮೇಲೆ ಯಾರನ್ನೂ ದೂಷಿಸುವುದಿಲ್ಲ, ಯಾರಿಂದ ನಿರೀಕ್ಷಿಸುವುದೂ ಇಲ್ಲ. ನಿಷ್ಠುರ ಆದ್ರೂ ಪರವಾಗಿಲ್ಲ, ನೇರವಾಗಿ ಮಾತಾಡಿ. ಯಾಕಂದ್ರೆ ನಾಟಕೀಯ ಸಂಬಂಧಗಳು ಶಾಶ್ವತವಲ್ಲ. ಮನುಷ್ಯ ಬದುಕುವ ಹಠ ಇರಬೇಕು. ಬೆಂಗಳೂರಾದರೇನು, ಯಾವ ಊರಾದ್ರೇನು, ಸಾಧಿಸುವವನಿಗೆ ಸಾವಿರ ದಾರಿ. ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ. ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳೋಕೆ ಒಮ್ಮೆ ಕುರುಡ, ಒಮ್ಮೆ ಕಿವುಡ ಮತ್ತು ಕೆಲವೊಮ್ಮೆ ಮೂಗನಾಗಬೇಕಾಗುತ್ತದೆ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆಯೇ ಸುಳ್ಳಿಗೆ ಇರುವ ಬೆಲೆ ಸತ್ಯಕ್ಕಿಲ್ಲ. ಇದೇ ಪ್ರಪಂಚ. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಅವಶ್ಯಕತೆ ಇದ್ದರೆ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲ ಅಂದ್ರೆ ಕಷ್ಟ ಆಗ್ತೀವಿ. ಇಷ್ಟೇ ಮನುಷ್ಯನ ಬೆಲೆ. ನಿಮಗೆ ಮೋಸ ಮಾಡಿ ಮತ್ತೆ ತಿರುಗಿ ಸಿಹಿ ಮಾತುಗಳನ್ನಾಡಿ ನಿಮ್ಮಲ್ಲಿ ಬಂದರೆ ಎಚ್ಚರವಿರಲಿ. ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದರೂ ಅದರ ವಿಷ ಹಾಗೇ ಇರುತ್ತೆ. ಅವಸರ ಪಡಬೇಡ, ಕಾದು ನೋಡು. ಮತ್ತೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಬದುಕು ನಮ್ಮನ್ನು ಎಷ್ಟೇ ಕಟ್ಟಿ ಹಾಕಿದ್ರೂ ಕುಣಿದು ಕುಪ್ಪಳಿಸುತ್ತಲೇ ಇರಬೇಕು. ಇಲ್ಲ ಅಂದ್ರೆ ಚಿಂತೆ ಮಾಡಿನೇ ಅರ್ಧ ಸಾಯ್ತೀವಿ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಕೆಟ್ಟ ಕೆಲಸಗಳಿಂದಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ. ಮೋಸ ಮಾಡಿದ್ರು ಅಂತ ಕೊರಗುವ ಬದಲು ಸತ್ತೋದ್ರು ಅಂತ ಮರೆತು ಬಿಡೋದೇ ಒಳ್ಳೆಯದು. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಅದಕ್ಕೆ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನು ಹಿಡಿತದಲ್ಲಿಡಬೇಕು. ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಕೂಡ ದೂರವಾಗುವುದು ಸಹಜ. ಯಾಕಂದ್ರೆ ದೇವರು ಯಾವ ರೂಪದಲ್ಲಾದರೂ ಬರಬಹುದು. ಯಾವ ವ್ಯಕ್ತಿ ಎಲ್ಲಾ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾನೋ, ಗೌರವ ನೀಡುತ್ತಾನೋ, ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಕೇವಲ ಒಂಟಿತನ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮವರೇ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ. ಹಾಗಿದ್ದ ಮೇಲೆ ಈ ಅಹಂಕಾರ, ದೊಡ್ಡತನ ತೋರಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಎಲ್ಲಿ ಬಿದ್ದೆ ಅಂತ ಅಲ್ಲ, ಎಲ್ಲಿ ಎಡವಿದೆ ಎಂದು ಯೋಚಿಸು. ಅವಶ್ಯಕತೆ ಮುಗಿದ ಮೇಲೆ ನಮ್ಮ ಆತ್ಮನೇ ನಮ್ಮ ಜೊತೆಗಿರಲ್ಲ. ಇನ್ನು ಮನುಷ್ಯ ಯಾವ ಲೆಕ್ಕ? ನೀನು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರಿಗೆ ಆ ಸಲಿಗೆ ಸಮಯ ಕೊಟ್ಟಿದ್ದು ನೀನೇ. ನೀನು ಎಷ್ಟೇ ಒಳ್ಳೆಯವನಾಗಿದ್ದರೂ ಮತ್ತೊಬ್ಬರ ಕಥೆಯಲ್ಲಿ ನೀನೇ ಕೆಟ್ಟವನಾಗಿರ್ತೀಯ. ಕೈಯಿಂದ ಬಿಸಾಡಿದ ಕಲ್ಲು, ನಾಲಿಗೆಯಿಂದ ಹೊರಬಂದ ಪದಗಳು, ಕಳೆದು ಹೋದ ಸಮಯ ಮತ್ತು ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರುವುದಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆಂದು ನೊಂದುಕೊಳ್ಳಬೇಡಿ. ಯಾಕಂದ್ರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳ್ಕೊಂಡಿರ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣುತ್ತದೆ. ಹಾಗೆಯೇ ಕಷ್ಟಗಳು ಬಂದು ಹೋದ ನಂತರವೇ ಜೀವನ ಸುಂದರವಾಗಿ ಕಾಣುತ್ತದೆ. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಸಾಧಿಸಿದೀವಿ ಅನ್ನೋದು ಮುಖ್ಯ. ಜೀವನ ಬದಲಾಗಬೇಕಂದ್ರೆ ಮೊದಲು ನಮ್ಮ ಆಲೋಚನೆಗಳು ಬದಲಾಗಬೇಕು. ನೀನು ಅನ್ಕೊಂಡಿರೋ ಕೆಲಸ ಪೂರ್ತಿಯಾಗೋವರೆಗೂ ಏನು ಮಾಡೋಕೆ ಹೊರಟಿದ್ದೀಯಾ ಅನ್ನೋದನ್ನ ಯಾರಿಗೂ ಹೇಳಬೇಡ. ಈ ಜೀವನ ಒಂದು ಬೂಟಕ ಅಂತ ತಿಳಿದ ದಿನ ನಮ್ಮ ಆಸೆಗಳೆಲ್ಲ ನಶಿಸಿ ಹೋಗುತ್ತವೆ. ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅವರಿಂದ ಹಿಂತಿರುಗಿ ಲಾಭ ಬಯಸೋದು ದೊಡ್ಡ ತಪ್ಪು. ನಮ್ಮವರು ಅನ್ಕೊಂಡಿರೋರು ಮಾಡೋ ದ್ರೋಹ ಶತ್ರುಗಳು ಮಾಡೋ ಗಾಯಕ್ಕಿಂತ ಹೆಚ್ಚು ನೋವನ್ನ ಕೊಡುತ್ತೆ. ಎಲ್ಲ ಚೆನ್ನಾಗಿರುವಾಗ ಜನ ನೀತಿ ಹೇಳ್ತಾರೆ, ಆದ್ರೆ ಕಷ್ಟಕಾಲದಲ್ಲೂ ಧರ್ಮನ ಪಾಟಿಸೋನೆ ನಿಜವಾದ ಧೀರ. ಗೆದ್ದಿರುವ ಜ್ಞಾಪಕಗಳಿಂದ ಸಾಯಿರಿ, ಆದರೆ ತೀರದೇ ಇರುವ ಆಸೆಗಳಿಂದಲ್ಲ. ಪ್ರಯತ್ನಿಸೋದು, ಕೆಲಸ ಮಾಡೋದು ಎರಡೂ ಒಂದೇ ಅಲ್ಲ. ಪ್ರಯತ್ನಿಸೋದ್ರಿಂದ ನಂಬಿಕೆ ಮಾತ್ರ ಹುಟ್ಟುತ್ತೆ, ಆದ್ರೆ ಕೆಲಸ ಮಾಡೋದ್ರಿಂದ ಗೆಲುವು ಸಿಗುತ್ತೆ.